ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ವಂದನೆಗಳು. ಹಿಂದಿನ ಕ್ಲಾಸಿನಲ್ಲಿ ನಾವು ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಬಿಸ್ನೆಸ್ ಇಕನಾಮಿಕ್ಸ್ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಬಿಕಾಮ್ ಫಸ್ಟ್ ಸೆಮಿಸ್ಟರ್ನ ಬಿಸಿನೆಸ್ ಎಕನಾಮಿಕ್ಸ್ ಎಂಬ ಸಿಲೆಬಸ್ನ 4ನೆಯ ಸೆಷನ್ ಇದಾಗಿದೆ. 4ನೆಯ ಸೆಷನ್ ಟೈಟಲ್ ಫೀಚರ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ದ ಬಿಸಿನೆಸ್ ಎಕನಾಮಿಕ್ಸ್. In the previous class, we have discussed the nature and scope of the business economics. Today we have discussed what are the features and objectives of the business economics. We have discussed the features of business economics one by one. First one, new discipline. Managerial economics is a new discipline and of a recent origin. ಇತ್ತೀಚಿನ ಒಂದು ಮೂಲಗಳ ಪ್ರಕಾರ ವ್ಯಾವಹಾರಿಕ ಅರ್ಥಶಾಸ್ತ್ರ ಹೊಸ ಒಂದು ಶಿಸ್ತನ್ನು ಒಳಗೊಂಡಿದೆ. ಎರಡನೇದು ಸಪ್ರೇಟ್ ಬ್ರಾಂಚ್ ಆಫ್ ಇಕನಾಮಿಕ್ಸ್. ಇದೊಂದು ಪ್ರತ್ಯೇಕವಾದಂಥ ಶಾಖೆಯನ್ನು ಹೊಂದಿದೆ. ಮ್ಯಾನೇಜರಲ್ ಎಕನಾಮಿಕ್ಸ್ ಈಸ್ ಅ highly specialized subject and a separate branch of economics like public finance, agriculture economics, etc. ಅಂದರೆ ಪ್ರತ್ಯೇಕವಾದಂಥ ಶಾಖೆ ಅಂದರೆ ಉದಾಹರಣೆಗೆ ಸಾರ್ವಜನಿಕ ಹಣಕಾಸು, ಕೃಷಿ ಅರ್ಥಶಾಸ್ತ್ರ ಅತ್ಯುತ್ತಮವಾದಂತಹ ಉದಾಹರಣೆಗಳಾಗಿವೆ. ಥರ್ಡ್ ಒನ್, ಮೈಕ್ರೋ ಇಕನಾಮಿಕ್ಸ್ ಇನ್ ನೇಚರ್. ವ್ಯಾವಹಾರಿಕ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರದ ಸ್ವರೂಪವನ್ನು ಹೊಂದಿದೆ. ಮ್ಯಾನೇಜರಲ್ ಎಕನಾಮಿಕ್ಸ್ ಇಸ್ ಅ ಮೈಕ್ರೋ ಇನ್ ಕ್ಯಾರೆಕ್ಟರ್. ಇಟ್ ಡೀಲ್ಸ್ ವಿತ್ ಅ ಸ್ಟಡಿ ಆಫ್ ಅ ಯೂನಿಟ್ that is a firm. This is because a business manager is concerned with the problems of his business unit rather than economy as a whole. ಅಂದರೆ ಒಂದು ಉದ್ಯಮ ಸಂಸ್ಥೆಯ ಬಗ್ಗೆ ಇದು ಅಧ್ಯಯನ ಮಾಡುತ್ತದೆ. ಇದರ ಅರ್ಥ ಏನಂತಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಸ್ವರೂಪವನ್ನು ಒಳಗೊಂಡಿದೆ ಅಂತಂದರೆ ವೈಯಕ್ತಿಕ ಘಟಕಗಳನ್ನು ಕೂಲಂಕುಷವಾಗಿ ಇದು ಅಧ್ಯಯನವನ್ನು ಮಾಡುತ್ತದೆ. ಆ್ಯಂಡ್ ನೆಕ್ಸ್ಟ್ ಒನ್, ಮ್ಯಾಕ್ರೋ ಎಕನಾಮಿಕ್ಸ್ ಯೂಸಸ್. ಈ ಒಂದು ಬಿಸಿನೆಸ್ ಎಕನಾಮಿಕ್ಸ್ ಹ್ಯಾಸ್ ಅ ನೇಚರ್ ಆಫ್ microeconomics. It also uses macroeconomics approaches frequently. Certain matters in macroeconomics like business cycle, national income, public finance, foreign trade, etc. are essential for business economics. So, business economics uses the macroeconomics phenomena for talking business decisions. ಅಂದರೆ ಇದು ಮುಖ್ಯವಾಗಿ ಏನಂತಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಸ್ವರೂಪವನ್ನು ಒಳಗೊಂಡಿರೋದು ಅಷ್ಟೇ ಅಲ್ಲದೆ ವಿಶಾಲಾತ್ಮಕ ಅರ್ಥಶಾಸ್ತ್ರದ ಉಪಯೋಗಗಳನ್ನು ಸಹ ಏನಾಗೈತೆ ಅಂತಂದರೆ ಒಳಗೊಂಡಿದೆ. ಎಕ್ಸಾಂಪಲ್ಸ್ ಅಂದರೆ ಈಗ ಬಿಸ್ನೆಸ್ ಸೈಕಲ್ಸ್ ಅಂತ ಏನು ಕರಿತೇವಲ್ಲ, ವ್ಯಾಪಾರಿ ಚಕ್ರಗಳು ಅನ್ನ ಒಳಗೊಂಡಿದೆ. ರಾಷ್ಟ್ರೀಯ ಆದಾಯದ ಬಗ್ಗೆ ಒಳಗೊಂಡಿದೆ, ಅಥವಾ ಸಾರ್ವಜನಿಕ ಹಣಕಾಸಿನ ಬಗ್ಗೆ ಒಳಗೊಂಡಿದೆ, ವಿದೇಶಿ ವ್ಯಾಪಾರವನ್ನ ಒಳಗೊಂಡಿದೆ. ಇಟ್ಸ್ ಸ್ಟಡಿ ಇಸ್ ನಾಟ್ ಲಿಮಿಟೆಡ್, ಇಟ್ಸ್ ಅ ಸ್ಟಡಿ ಇಸ್ ಅ ವೈಡರ್ ಕಾನ್ಸೆಪ್ಟ್. ಅಂದ್ರೆ ವಿಶಾಲಾತ್ಮಕವಾಗಿ ಅದರ ಅಧ್ಯಯನವನ್ನ ಮಾಡುತ್ತದೆ. ಯೂಸಸ್ ಆಫ್ ಎಕಾನಮಿಕ್ ಥೇರೀಸ್ ಅಂದ್ರೆ ಸಿದ್ಧಾಂತಗಳ ಬಗ್ಗೆ ಇದು ಅಧ್ಯಯನವನ್ನ ಮಾಡುತ್ತದೆ. ಬಿಸಿನೆಸ್ ಎಕನಾಮಿಕ್ಸ್ ಯೂಸಸ್ ಆಲ್ ಎಕಾನಮಿಕ್ ಥಿಯರೀಸ್ ರಿಲೇಟಿಂಗ್ ಟು ದ ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್, ಇನ್ಕಮ್, ಎಕ್ಸೆಟ್ರಾ. ಅಂದ್ರೆ ಇದು ಲಾಭ ವಿತರಣೆ, ಆದಾಯದ ವಿತರಣೆ ಇವೆಲ್ಲವುಗಳ ಬಗ್ಗೆ ಏನಾಗ್ತದೆ ಅಂತಂದ್ರೆ ಅಧ್ಯಯನವನ್ನ ಮಾಡುತ್ತದೆ. And another one feature that is the pragmatic in nature.
Business economics is a pragmatic in its approach. It provides solution to the problem faced by the firm. ಏನು ಉದ್ಯಮ ಸಂಸ್ಥೆ ಇರ್ತೈತಲ್ಲ, ಅದೇನು ಸಮಸ್ಯೆಗಳನ್ನ ಎದುರಿಸ್ತೈತಲ್ಲ, ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಸಹ ಏನಾಗ್ತೈತೆ ಅಂದ್ರೆ ವ್ಯವಹಾರಿಕ ಅರ್ಥಶಾಸ್ತ್ರ ಒದಗಿಸುತ್ತದೆ. ನಾರ್ಮೆಟಿವ್ ಸೈನ್ಸ್, ಇದು ಒಂದು ನಾರ್ಮೆಟಿವ್ ಸೈನ್ಸ್ ಆಗಿದೆ. ಬಿಸಿನೆಸ್ ಎಕನಾಮಿಕ್ಸ್ ಇಸ್ ಅ ನಾರ್ಮೆಟಿವ್ ಸೈನ್ಸ್ ರಾದರ್ ದೆನ್ ಅ ಪಾಸಿಟಿವ್ ಒನ್. ಅಂದ್ರೆ ಇದು ವಾಸ್ತವಿಕ ಅಷ್ಟೇ ಅಲ್ಲದೆ ಮಾದರಿಯ ವಿಜ್ಞಾನವೂ ಸಹ ಏನಾಗಿದೆ ಅಂತಂದ್ರೆ ಆಗಿದೆ. ಇಟ್ ಈಸ್ ಅ ಪ್ರಿಸ್ಕ್ರಿಪ್ಟಿವ್ ರಾದರ್ ದೆನ್ ಡಿಸ್ಕ್ರಿಪ್ಟಿವ್ ಇನ್ ನೇಚರ್ ಅಂತೇಳಿ ಹೇಳ್ತೇವೆ. ನೆಕ್ಸ್ಟ್ ಒನ್ ಫೀಚರ್ ದಟ್ ಈಸ್ ದಿ ಸೈನ್ಸ್ ಆಫ್ ಡಿಸಿಷನ್ ಮೇಕಿಂಗ್. Business economics bridges the gap between economics and business management, thereby help us the business manager to take a better decision. ಇಲ್ಲಿ ಮುಖ್ಯವಾಗಿ ವ್ಯವಹಾರದ ನಿರ್ವಹಣೆ, ಅರ್ಥಶಾಸ್ತ್ರ ಇವೆರಡರ ನಡುವೆ ಒಂದು ಸೇತುವೆ ಇದ್ದ ಹಾಗೆ ಕೆಲಸವನ್ನ ಮಾಡುತ್ತದೆ. ಅಷ್ಟೇ ಅಲ್ಲದೆ ಇದು ಮುಖ್ಯವಾಗಿ ಏನಾಗ್ತೈತೆ ಅಂತಂದ್ರೆ ವ್ಯವಹಾರ ನಿರ್ವಹಣೆದಾರರಿಗೆ ಏನಾಗ್ತೈತೆ ಅಂತಂದ್ರೆ ನಿರ್ವಹಣೆಯನ್ನ ಮಾಡಲಿಕ್ಕೆ ಅಥವಾ ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಸಾಕಷ್ಟು ಅನುಕೂಲತೆಯನ್ನ ಮಾಡಿಕೊಡುತ್ತದೆ. ಅಂಡ್ ನೆಕ್ಸ್ಟ್ ಒನ್ ಸ್ಟಡಿ ಆಫ್ ಅಲೋಕೇಶನ್ ರಿಸೋರ್ಸಸ್, ಅಂದ್ರೆ ಸಂಪನ್ಮೂಲಗಳ ಹಂಚಿಕೆಯ ಅಧ್ಯಯನವನ್ನ ಸಹ ಮಾಡುತ್ತದೆ. ಬಿಸಿನೆಸ್ ಎಕನಾಮಿಕ್ಸ್ ಇಸ್ ಅ ಸ್ಟಡಿ ಆಫ್ ಅಲೋಕೇಶನ್ ಆಫ್ ರಿಸೋರ್ಸ್ ಮೇಡ್ ಬೈ ಬಿಸಿನೆಸ್ ಫರ್ಮ್ ಇನ್ ಇಟ್ಸ್ ಪ್ರೊಡಕ್ಷನ್ ಪ್ರೋಸೆಸ್. ಅಂದ್ರೆ ಉತ್ಪಾದನೆಯ ಹಂತದಲ್ಲಿ ಬಿಸಿನೆಸ್ ಫರ್ಮ್ ಅಂತ ಏನ್ ಕರಿತೇವಲ್ಲ, ವ್ಯವಹಾರಿಕ ಒಂದು ಉದ್ಯಮ ಸಂಸ್ಥೆ ಏನಂತ ಕರಿತೇವಲ್ಲ, ಅಲ್ಲಿ ಸಂಪನ್ಮೂಲಗಳನ್ನ ಯಾವ ರೀತಿ ಹಂಚಿಕೆ ಮಾಡಬೇಕೆಂಬುದರ ಬಗ್ಗೆ ಸಹ ಇದು ಅಧ್ಯಯನವನ್ನ ಮಾಡುತ್ತದೆ. ಅಂಡ್ ಲಾಸ್ಟ್ ಒನ್ ಫೀಚರ್ ದಟ್ ಈಸ್ ದಿ ರಿಲೇಟೆಡ್ ಟು ದ ಅದರ್ ಸಬ್ಜೆಕ್ಟ್. ಬಿಸಿನೆಸ್ ಎಕನಾಮಿಕ್ಸ್ ಇಸ್ ನಾಟ್ ರಿಲೇಟೆಡ್ ಓನ್ಲಿ ದ one subject, it's related to the other subjects. Business economics is related to the other subjects like statistics, accounting, mathematics and economics etc. ಅಂದ್ರೆ ಕೇವಲ ವ್ಯವಹಾರಿಕ ಅರ್ಥಶಾಸ್ತ್ರ ತಾನೊಂದೇ ಇಲ್ಲ, ಅದರ ಜೊತೆಗೆ ಇತರ ವಿಷಯಗಳನ್ನ ಸಹ ಅಧ್ಯಯನವನ್ನ ಮಾಡುತ್ತದೆ ಅಥವಾ ಇತರ ವಿಷಯಗಳ ಜೊತೆ ನಿಕಟವಾದಂತ ಒಂದು ಸಂಬಂಧವನ್ನ ಹೊಂದಿದೆ. ಸಂಖ್ಯಾಶಾಸ್ತ್ರ, ಅಕೌಂಟಿಂಗ್ ಅಂಡ್ ಗಣಿತಶಾಸ್ತ್ರ ಮತ್ತೆ ಅರ್ಥಶಾಸ್ತ್ರದ ಬಗ್ಗೆ ಅಧ್ಯಯನವನ್ನ ಮಾಡುತ್ತದೆ. ದೀಸ್ ಆರ್ ದಿ ಫೀಚರ್ಸ್ ಆಫ್ ದ ಬಿಸಿನೆಸ್ ಎಕನಾಮಿಕ್ಸ್. ಅಂಡ್ ಲೆಟ್ us discuss the what are the objectives of the business economics. The various objectives of the business economics, such as the first one, business economics aims at a practical application of economic concept and principles to solve business firms problem. ಅಂದ್ರೆ ಇದು ವಾಸ್ತವಿಕ ಅನ್ವಯ ಅಂತ ಹೇಳಿ ಹೇಳ್ತೇವೆ. ವಾಸ್ತವಿಕ ಅನ್ವಯ ಅಂತ ಅದರ ಜೊತೆಗೆ ಆರ್ಥಿಕ ಪರಿಕಲ್ಪನೆಗಳು ಮತ್ತು ವ್ಯವಹಾರಿಕ ಉದ್ಯಮ ಸಂಸ್ಥೆಯ ಸಮಸ್ಯೆಗಳ ತತ್ವಗಳ ಬಗ್ಗೆ ಏನಾಗ್ತದಂತೆ ಅಧ್ಯಯನ ಮಾಡುವಂತ ಒಂದು ಉದ್ದೇಶವನ್ನ ಅಥವಾ ಗುರಿಯನ್ನ ಹೊಂದಿದೆ. ಇಟ್ ಏಮ್ಸ್ ಅಟ್ ಇಂಟಿಗ್ರೇಷನ್ ಆಫ್ ಇಕಾನಮಿಕ್ ಥಿಯರಿ ವಿತ್ ಬಿಸಿನೆಸ್ ಪ್ರಾಕ್ಟೀಸ್. ಅಂದ್ರೆ ಇಲ್ಲಿ ವ್ಯವಹಾರದ ಒಂದು ಏನು ನಾವು ಪ್ರಾಕ್ಟೀಸ್ ಅನ್ನ ಮಾಡ್ತೇವಲ್ಲ, ಆರ್ಥಿಕ ಸಿದ್ಧಾಂತದ ಒಂದು ಮುಖ್ಯವಾದಂತ ಒಂದು ಉದ್ದೇಶವನ್ನ ಹೊಂದಿದೆ. It aims at avoiding abstract discussion and thereby provides a simple solution to the business problems. ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಏನಾಗ್ತದ ಅಂತಂದ್ರೆ ಸರಳವಾದಂತ ಒಂದು ಸಮಸ್ಯೆಗಳಿಗೆ ಸರಳವಾದಂತಹ ಒಂದು ಪರಿಹಾರವನ್ನ ಸಹ ಅದು ಒದಗಿಸಿಕೊಡುತ್ತದೆ. Employs the most advanced modern instruments and tools to solve business
ಪ್ರಾಬ್ಲಮ್ಸ್ ಅಂತಂದರೆ ಇಲ್ಲೇ ಈ ಒಂದು ವ್ಯಾವಹಾರಿಕ ಅರ್ಥಶಾಸ್ತ್ರದಲ್ಲಿ ವ್ಯಾವಹಾರಿಕ ಸಮಸ್ಯೆಗಳ ಪರಿಹಾರಕ್ಕೆ ಅತ್ಯಾಧುನಿಕ ಉಪಕರಣಗಳು ಮತ್ತು ಸಾಧನಗಳನ್ನು ಉದ್ಯೋಗಿಗಳು ಇಲ್ಲಿ ಉಪಯೋಗಿಸುವಂಥ ಒಂದು ಉದ್ದೇಶ ಅಥವಾ ಗುರಿಯನ್ನು ಹೊಂದಿದೆ. ಆ್ಯಂಡ್ ನೆಕ್ಸ್ಟ್ ಒನ್ objective, that is the business economics aims at optimum use of scarce resources of a firm. That is the main important objectives of the business economics. Because ಯಾಕೆಂದ್ರೆ ಇದು ಬಹಳಷ್ಟು ಮಹತ್ವದ ಅಂತಂದ್ರೆ ಆ ಉದ್ಯಮ ಒಂದು ಸಂಸ್ಥೆ ಏನಿದೆಯಲ್ಲ, ಸಂಪನ್ಮೂಲಗಳು ಅಂದ್ರೆ ಕೊರತೆಯಲ್ಲಿರುವಂತಹ ಸಂಪನ್ಮೂಲಗಳನ್ನ ಆದರ್ಶವಾಗಿ ಹೇಗೆ ಬಳಕೆ ಮಾಡಿಕೊಳ್ಳಬೇಕೆಂಬುದರ ಬಗ್ಗೆ ಏನ್ ಮಾಡ್ತೈತೆ ಅಂತಂದ್ರೆ ವ್ಯಾವಹಾರಿಕ ಅರ್ಥಶಾಸ್ತ್ರ ಒಂದು ಮುಖ್ಯವಾದಂಥ ಒಂದು ಉದ್ದೇಶವನ್ನ ಹೊಂದಿದೆ. ಇಟ್ ಹೆಲ್ಪ್ಸ್ ಟು ಮಿನಿಮೈಸ್ ರಿಸ್ಕ್ ಆ್ಯಂಡ್ ಅನ್ಸರ್ಟೆನಿಟಿ. ಅಂದರೆ ಇದು ಅನಿಶ್ಚಿತೆ ಮತ್ತು ಗಂಡಾಂತರಗಳನ್ನು ಕಡಿಮೆ ಮಾಡುವ ಒಂದು ಸಹಾಯ ಮಾಡುವಂಥ ಉದ್ದೇಶ ಅಥವಾ ಗುರಿಯನ್ನು ಹೊಂದಿದೆ. ಇಟ್ ಹೆಲ್ಪ್ಸ್ ಇನ್ ಫಾರ್ಮುಲೇಟಿಂಗ್ ಬಿಸ್ನೆಸ್ ಪಾಲಿಸೀಸ್. ಅಂದರೆ ಈ ವ್ಯಾವಹಾರಿಕ ನೀತಿಗಳು ಮತ್ತು ನಿಯಮಗಳನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಸಹಾಯ ಅಥವಾ ಉದ್ದೇಶವನ್ನು ಹೊಂದಿದೆ. ಆ್ಯಂಡ್ ನೆಕ್ಸ್ಟ್ ಒನ್, ಇಟ್ ಹೆಲ್ಪ್ಸ್ ಇನ್ ಡಿಮ್ಯಾಂಡ್ ಆ್ಯಂಡ್ ಸೇಲ್ಸ್ ಫೋರ್ಕಾಸ್ಟಿಂಗ್. ಇದು ಮಾರಾಟದ ಮುನ್ನಂದಾಜು ಮತ್ತು ಬೇಡಿಕೆಯ ಮುನ್ನಂದಾಜು ಅಂದರೆ ಉತ್ಪಾದಿಸಿದಂತಹ ವಸ್ತುವಿನ ಅಥವಾ ಒಂದು ಉದ್ಯಮ ಸಂಸ್ಥೆ ಉತ್ಪಾದಿಸಿದಂತಹ ವಸ್ತುವಿನ ಮಾರಾಟದ ಮತ್ತು ಬೇಡಿಕೆಯ ಮುನ್ನಂದಾಜಿನ ಬಗ್ಗೆ ಸಹಾಯ ಮಾಡುವಂಥ ಒಂದು ಗುರಿಯನ್ನು ಹೊಂದಿದೆ. ಇಟ್ ಹೆಲ್ಪ್ಸ್ ಟು ಅಚೀವ್ other objectives of a firm like maximizing the sales and attaining leadership in the market etc. ಅಂದರೆ ಇಲ್ಲಿ ಒಂದು ಉದ್ಯಮ ಸಂಸ್ಥೆ ತನ್ನ ಮಾರಾಟದ ಒಂದು ಗರಿಷ್ಠತೆಯನ್ನು ಸಾಧಿಸಲಿಕ್ಕೆ ಮತ್ತು ಮಾರುಕಟ್ಟೆಯಲ್ಲಿ ತನ್ನದೇ ಆದಂಥ ಮುಂದಾಳತ್ವವನ್ನು ವಹಿಸಿಕೊಳ್ಳುವಂಥ ಉದ್ದೇಶ ಅಥವಾ ಗುರಿಯನ್ನು ಸಹ ಅದು ಹೊಂದಿದೆ. ಫೈನಲಿ ಇಟ್ ಏಮ್ಸ್ ಆಟ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ಅ ಬಿಸ್ನೆಸ್ ಫರ್ಮ್. ಅಂದರೆ ಇಲ್ಲಿ ಒಂದು ವ್ಯಾವಹಾರಿಕ ಉದ್ಯಮ ಸಂಸ್ಥೆಯ ಅಭಿವೃದ್ಧಿಯ ಬಗ್ಗೆ ಎಲ್ಲ ರೀತಿಯಿಂದಲೂ ಸಹಾಯ ಮಾಡುವಂಥ ಒಂದು ಉದ್ದೇಶ ಹಾಗೂ ಗುರಿಯನ್ನು ಹೊಂದಿದೆ. These are main features and objectives of the business economics. Last one, that is the conclusion of this session, that is the business economics is mainly relating to the some of the natures and objectives of the firm. It's not only relating one subject, it's relating to the all other subjects. Thank you everyone.